ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂದರೆ ನಂದು 1 ವರ್ಷದ ಕನಸು ನನಸಾಯಿತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಗಾಯ್ಸ್, ಕೊನೆವರೆಗೂ ನೋಡಿ. ನನಗಂತೂ ಫುಲ್ ಹ್ಯಾಪಿ ಟುಡೇ. ನಿಮಗೂ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡಿದ್ರಲ್ವ ಗೊತ್ತಾಗೋದು. ನಾವು ಬಂದೋ ಕುಣಿಗಲ್ ರೈಲ್ವೆ ಸ್ಟೇಷನ್ಗೆ. ನೋಡಿ, ಇವ್ರು ಫೇಸ್ ತೋರಿಸ್ತಾ ಇಲ್ಲ, ನನಗೆ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ವಂತೆ. ಅವ್ರು ಆ ಕಡೆ ತಿರ್ಕೊಂಬಿಟ್ಟಿದ್ದಾರೆ. ಇನ್ನೊಬ್ಬರು ಮೇಲ್ಗಡೆ ಫೇಸ್ ತೋರಿಸ್ತಾ ಇದ್ದಾರೆ. ನನ್ನ ಮಗ ಆಲ್ರೆಡಿ ನಿದ್ದೆ ಮಾಡ್ತಿದ್ದಾನೆ. ಇವತ್ತು ಬೇಗ ಮಲ್ಕೊಂಬಿಟ್ಟ. ಇಲ್ಲಿ ಸೀಟಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ರಿಸರ್ವೇಷನ್ ಮಾಡಿಸ್ಕೊಂಡಿದ್ರಂತೆ, ಆದರೂ ಕಿತ್ತಾಡ್ತಾ ಇದ್ದಾರೆ. ನಾವು ಸೀಟ್ ಮೊದಲೇ ಬುಕ್ ಮಾಡಿದ್ದೆ, ಇವರೆಲ್ಲ ಫಸ್ಟೇ ಬುಕ್ ಮಾಡಿದ್ರಂತೆ. ಸ್ವಲ್ಪ ಕನ್ಫ್ಯೂಸ್ ಆಗಾಯಿತು, ಅದಕ್ಕೆ ಎಲ್ಲ ಕಿತ್ತಾಡ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೋ ಬಗ್ಗಿ ನೋಡಿ. ಫೈನಲಿ ಟ್ರೈನಿಂದ ಇಳ್ದು ಹೋಗ್ತಾ ಇದ್ದೀನಿ ನೋಡ್ಕೊಂಡು. ಇವಾಗ ಟೈಮಿಂಗ್ಸು 3 o'clock. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಅಲ್ಲಿ ನಮ್ಮ ಸೋನು ನನ್ನ ಮಗನ ಎತ್ಕೊಂಡ್ಬರ್ತಾ ಇದ್ದಾಳೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅಮ್ಮ ಮುಂದೆ ಬರ್ತಾ ಇದ್ದಾಳೆ. ನನಗಂತೂ ಫುಲ್ಲು ಹ್ಯಾಪಿ ಅಂದರೆ ಫುಲ್ ಹ್ಯಾಪಿ. ಫೈನಲಿ ಬಂದೋ ಗಾಯ್ಸ್. ಯಪ್ಪ ಈ ಕ್ಷಣಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಅಂದರೆ ಗಾಯ್ಸ್, ತುಂಬ ದಿನದಿಂದ ನಾನು ಕಾಯ್ತಾ ಇದ್ದೀನಿ. 1 ವರ್ಷದ ಕನಸು ಇವತ್ತು ನನಸಾಯ್ತು. ನೋಡಿ, ಇಲ್ಲಿಗೆ ಬರ್ತಿದ್ದಂಗೆ ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡ್ಬಿಟ್ರಾ? ನಿಮಗೂ ಗೊತ್ತಾಗ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ನೋಡಿ ಗೈಸ್, ನಿಮಗಂತೂ ಫುಲ್ ಹ್ಯಾಪಿ. ಬನ್ನಿ ನೋಡಿ, ನಮ್ಮ ಮಗ ನಾಮ ಇಕ್ಕಿಸ್ಕೊತಾ ಇದ್ದೀನಿ, ನಾನು ನಾಮ ಇಸ್ಕೊತಿದ್ದೀನಿ. ನಾವು ಬಂದಿದ್ದು ಮಂತ್ರಾಲಯಕ್ಕೆ. ನಂದು 1 ವರ್ಷದ ಕನಸು ನನಸಾಯ್ತು ಗೈಸ್. ಟುಡೇ ಅಂತೂ ಫುಲ್ ಹ್ಯಾಪಿ. ನಾನು 1 ವರ್ಷದಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ಟ್ರೈ ಮಾಡಿ ಆಗಲೇ ಇಲ್ಲ. ಅದು ಏನಾದ್ರು ಪ್ರಾಬ್ಲಮ್ ಆಗೋದು, ಇಲ್ಲಾಂದರೆ ಅದು ಪ್ರಾಬ್ಲಮ್ಮು, ಇದು ಪ್ರಾಬ್ಲಮ್ಮು, ಏನಾದ್ರು ಒಂದು ಸಿಚುವೇಶನ್ ಬರ್ತಾನೆ ಇರೋವು. ಹೋಗೋಕ್ಕೆ ಆಗ್ತಿರ್ಲಿಲ್ಲ ಗೈಸ್. ನೋಡಿ, ನಾವು ನಿಂತಿರೋದು 7 ಗಂಟೆಗೆ ನಿಂತಿದ್ದೀವಿ ಲೈನ್ಗೆ. ಬೆಳಗ್ಗೆ 7 ಗಂಟೆಗೆ ಇಷ್ಟು ಜನ ಇದ್ದಾರೆ. ಮೊದಲೇ ನಾವು ಹೋಗಿದ್ದೆ ಗುರುವಾರನೂ ಅಂತೂ ಗೊತ್ತಲ್ಲ, ರಾಘವೇಂದ್ರ ಟೆಂಪಲಲ್ಲಂತೂ ಫುಲ್ಲು ಜನ. ಪೂಜಾಯ ರಾಘವೇಂದ್ರ ಸತ್ಯ ಧರ್ಮ ಅಂತ ಬೇಡ್ಕೋತಾ ಇರ್ತಾರೆ. ನೋಡಿ, ನೀವು ಒಂದು ಸ್ವಲ್ಪ ಕೈ ಮುಕ್ಕೊಳ್ಳಿ, ನಮ್ಮ ಜೊತೆಗೆ ನಿಮಗೂ ಒಳ್ಳೆಯದಾಗಲಿ ಗೈಸ್. ನಿಮಗೂ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಿದ್ವಿ, ನೀವು ನೋಡ್ಕೊಳ್ಳಿ ಅಂದ್ಬಿಟ್ಟು ನಿಮಗೂ ದರ್ಶನ ಮಾಡ್ತಾಯಿದ್ವಿ ಗೈಸ್. ಮತ್ತು ನಾನು ಮಾತಾಡಿರೋದು ಏನಾದ್ರು ತಪ್ಪಿದ್ರೆ ಒಂದು ಸ್ವಲ್ಪ ಕ್ಷಮಿಸ್ಬಿಡಿ ಗಾಯ್ಸ್. ಕ್ಷಮಿಸ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ರಾಘವೇಂದ್ರ ನೋಡಿ ಫುಲ್ಲು ಖುಷಿಯಾಯಿತು. ನೋಡಬೇಕು ಅಂದ್ಕೊಂಡಿದ್ದು ಫುಲ್ಲು ನನಸಾಯಿತು. ಫುಲ್ ವೀಡಿಯೋ ಮಾಡೋಕ್ಕೆ ನನ್ನ ಮಗ ಬಿಡ್ತಿರ್ಲಿಲ್ಲ. ಎಲ್ಲನೂ ಆದರೂ ನಿಮಗೆ ತೋರಿಸ್ಬೇಕು ಅಂತ ನನ್ನ ಮಗ ಎಷ್ಟು ಗೊತ್ತಾ ಗೈಸ್, ಅಷ್ಟು ಜನ ಇದ್ದರು. ನಿಮಗೂ ಸ್ವಲ್ಪ ತೋರಿಸೋಣ ಅಂದ್ಬಿಟ್ಟು ಹಂಗೋ ಹಿಂಗೋ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನೋಡಿ, ಅಲ್ಲಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಅದಕ್ಕೋಸ್ಕರ ಒಳಗಡೆ ವೀಡಿಯೋ ಮಾಡಲಿಲ್ಲ. ಮಾಡಿದ್ರೆ ನಿಯಮ ಪಾಲಿಸ್ಬೇಕಲ್ವ, ಅದಕ್ಕೆ ನಿಯಮ ಪಾಲಿಸ್ತಾ ಇದ್ದೀನಿ. ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್, ಬೇಜಾರು ಮಾಡ್ಕೊಬೇಡಿ ಒಳಗಡೆ. ಮತ್ತು ನೆಕ್ಸ್ಟ್ ಅಕ್ಷತೆ ಕೊಟ್ಟು ಅಕ್ಷತೆ ಎಲ್ಲ ಈಸ್ಕೊಂಡು ಮತ್ತು ಪೂಜೆ ಮುಗಿಸ್ಕೊಂಡು ಅಕ್ಷತೆ ಈಸ್ಕೊಂಡು ಬೇಡ್ಕೋತಾ ಇದೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಬೇಡ್ಕೋತಿದ್ದೆ. ನೋಡಿ, ಎಷ್ಟು ಜನ ಇದ್ದಾರೆ ಅಂದರೆ ನೀವೇ ನೋಡ್ತಿದ್ದೆ. ಫುಲ್ಲು ಜನ ಅಂದರೆ ಜನ ಗೈಸ್, ನೋಡೋಕ್ಕೆ 2 ಕಣ್ಣು ಸಾಲದು, ಎಷ್ಟು ಜನ ಅಂದರೆ ಅಷ್ಟು ಜನ ಇತ್ತು. ಇವರಿಬ್ಬರಿಗೆ ವೀಡಿಯೋ ಮಾಡಿಸೋದು ಎಲ್ಲ ಮಾಡ್ತಾಯಿದ್ದಾಳೆ. ನಾನು ಸುಸ್ತಾಯಿತು ಅಂತ ಬಂದು ಕೂತ್ಕೊಂಡೆ. ನೋಡಿ, ಅಮ್ಮ ಇವರಿಬ್ರಿಗೆ ವೀಡಿಯೋ ಮಾಡ್ಸೋಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ದಾಳೆ ಅಂದರೆ, ಅವನು ಕೈ ಬಿಡ್ತಾಯಿಲ್ಲ, ಇವಳು ಎಡ್ಕೊಂಡು ಹೋಗೋದು ಬಿಡ್ತಾಯಿಲ್ಲ. ಹಂಗೋ ಹಿಂಗೋ ಅವಳು ಸ್ವಲ್ಪ ಮಗಂದು ಸೊಸೆದು ವೀಡಿಯೋ ಮಾಡಿದ್ದಾಳೆ. ಅಕ್ಕ ತಮ್ಮನಾರು ಹೋಗ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ನನ್ನ ಮಗ ಅವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ ನೋಡೋಕ್ಕೆ 2 ಸಣ್ಣ ಸಾಲದು. ಆ ವಯಸ್ಸಲ್ಲಿ ನಮಗೆ ಈ ಥರ ನಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ. ಇವಾಗಿನ ಕಾಲ ಮಕ್ಕಳುಗಳು ತುಂಬ ಬುದ್ಧಿವಂತರು ಗೈಸ್. ನೋಡಿ, ಎಷ್ಟು ಕ್ಯೂಟಾಗಿ ನಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ವೀಡಿಯೋ ನೋಡೋಕ್ಕೆ ಫುಲ್ಲು ಹ್ಯಾಪಿ ಗೈಸ್. ಅವ್ರ ವೀಡಿಯೋ ನೋಡೋಕ್ಕಂತೂ ಫುಲ್ಲು ಖುಷಿ ಅಂದರೆ ಖುಷಿ.
ಏನೋ ಒಂಥರ ವಿಡಿಯೋ ನೋಡೋಕ್ಕೆ ಅವ್ರ ಮಕ್ಕಳು. ಹಾಗೆ ನಾನು ಒಂದು ನನ್ನ ಮಗನ ಜೊತೆ ಇಟ್ಕೊಂಡು ನನ್ನ ಮಗನ ಜೊತೆ ಒಂದು ವೀಡಿಯೋ ಮಾಡಿದೆ. ಏನೋ ಒಂಥರ ಖುಷಿ, ನನ್ನ ಕನಸು ನನಸಾಯ್ತು ಅಂತ. ಅಪ್ಪ ಎಷ್ಟು ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ದು ಆಗಲೇ ಇಲ್ಲ ಗೈಸ್. ರಾಘವೇಂದ್ರ ಯಾವಾಗ ಕರೆಸ್ಕೋಬೇಕು ಅಂತ ಆವಾಗಲೇ ಕರ್ಸ್ಕೊಳಕ್ಕಾಗೋದು. ನಾವೆಷ್ಟೇ ಕಷ್ಟಪಟ್ಟರು ನಮ್ಮ ಕೈಯಲ್ಲಿ ಹೋಗೋಕ್ಕಲ್ಲ, ಅದಂತೂ ಖಂಡಿತ ನಿಜ ಅಂತ ಇವಾಗ ಗೊತ್ತಾಯ್ತು. ರಾಘವೇಂದ್ರ ನಂಬಿದ್ರೆ ಯಾವತ್ತೂ ಕೈ ಬಿಡೋಲ್ಲ ಗೈಸ್. ಮನ್ಸಲ್ಲಿ ಸ್ವಲ್ಪ ಭಕ್ತಿ ಇರಬೇಕು, ರಾಘವೇಂದ್ರ ನಂಬೇಕಷ್ಟೆ. ನಂಗೆ ಒಳ್ಳೇದು ಮಾಡೇ ಮಾಡ್ತಾರೆ, ಇವತ್ತಲ್ಲ ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ. ಆ ನಂಬಿಕೆ ಅಂತೂ ನನಗೈತೆ ಗೈಸ್. ಆ ನಂಬಿಕೆ 200% ಆಗುತ್ತೆ. ನಂಬಿಕೆ ಅನ್ನೋದು ನನ್ನ ಮನ್ಷಂಗೆ ಇರಬೇಕು. ನನಗಂತೂ ನಂಬಿಕೆ ಐತೆ. ಇವತ್ತು ಒಳ್ಳೇದೆಲ್ಲ ಆಗ್ಬೋದು, ನಾಳೆ ಒಂದಿನ ಒಳ್ಳೇದಾಗೇ ಆಗುತ್ತೆ. ಎಲ್ಲರ ಮುಂದೆ ನಾನು ಮುಂದೆ ಬರ್ತೀನಿ ಅನ್ನೋದೊಂದು ಭರವಸೆ ಐತೆ. ನೋಡೋಣ ರಾಘವೇಂದ್ರ ಏನು ಮಾಡ್ತಾರೆ, ರಾಘವೇಂದ್ರ ಸ್ವಾಮಿ ಅಂತ. ಆಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಸಲ ಬಂದು ನೋಡಿ, ನನ್ನ ಮಗನ ಬಟ್ಟೆ ಚೇಂಜ್ ಮಾಡಿದ್ವಿ. ಮತ್ತೆ ಏನಕ್ಕೆ ಬಂದು ಅಂತ ಅಂದರೆ ಪ್ರಸಾದ ತೊಗೊಂಡಿಲ್ಲ, ಪ್ರಸಾದ ತೊಗೊಳ್ಳೋಣ ಅಂತ ಮತ್ತೆ ಎಲ್ಲ ದರ್ಶನ ಮುಗಿಸ್ಕೊಂಡು ರೂಮ್ಗೆ ಹೋಗ್ಬಿಟ್ಟು ಅವರೆಲ್ಲ ಬಂದರು. ಮತ್ತು ನಾನು ಡ್ರೆಸ್ ಹಾಕ್ಕೊಂಬಂದೆ. ಎಲ್ಲ ಬನ್ನಿ ಹೋಗೋಣ ಅಂದ್ಬಿಟ್ಟು ತಿರ್ಗಾ ಎಲ್ಲ ಡ್ರೆಸ್ ಹಾಕ್ಕೊಂಡು ಪ್ರಸಾದಕ್ಕೆ ಬಂದ ಲೈನ್ಗೆ ಬಿಸಿಲು ಹಂಗೂ ಜನ ಓಡಾಡ್ತಾಯಿದ್ರು. ನಾನು ಹಂಗೆ ಮತ್ತೆ ಇನ್ನೊಂದು ಸಲ ರಾಘವೇಂದ್ರನ ಡ್ರೆಸ್ಸಲ್ಲಿ ಒಂದು ಸಲ ಕೈ ಮುಕ್ಕೊಂಡೆ, ಒಳ್ಳೇದು ಮಾಡಪ್ಪ ನನಗೆ ನಮ್ಮ ಫ್ಯಾಮಿಲಿಗೆ ಮತ್ತು ಎಲ್ಲ ಜನಕ್ಕೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು. ಮತ್ತು ನೋಡಿ ಕಮ್ಮಿ ಆಗಿದ್ರು ಜನ, ಬಿಸಿಲು. ಇದಕ್ಕೆ ಹೋಗ್ತೀವಿ ಪ್ರಸಾದಕ್ಕೆ, ಅಪ್ಪ ಪ್ರಸಾದ ಈ ಕಡೆ ಲೈನು ಆ ಕಡೆ ಲೈನು ಸಖತ್ತು ಜನ ಇದ್ದಾರೆ ಗೈಸ್. ಪ್ರಸಾದಕ್ಕಂತೂ ತುಂಬ ಜನ ಅಂದರೆ ಜನ. ಆಮೇಲೆ ಅದು ಹೆಂಗೆ ಗೊತ್ತಾ ಗೈಸ್, ಒಬ್ಬರಿಗೆ 65 ರೂಪಾಯಿಗೆ ಲಾಡ್ ಕೊಡೋದು, ಅದ್ರ ಮೇಲೆ ಜಾಸ್ತಿ ಕೊಡೋಲ್ಲ. 60 ರೂಪಾಯಿಗೆ ಅಷ್ಟೇ ಲಡ್ಡು ಕೊಡೋದು ಒಬ್ರೊಬ್ರಿಗೆ. ಮತ್ತು ನನ್ನ ಮಗ ಆಟ ಆಡ್ತಿದ್ದ, ನಾನು ಹಂಗೆ ದೇವರಿಗೆಲ್ಲ ಗೋಮಾತೆ ಕೈ ಮುಕ್ಕೊಂಡು ಮತ್ತೆ ಇದನ್ನು ಮಾಡಿದೆ, ಮಂಡಿ ನಮಸ್ಕಾರ. ನನ್ನ ಜೊತೆಗೆ ನನ್ನ ಮಗನೂ ಮಂಡಿ ನಮಸ್ಕಾರ ಮಾಡ್ತಿದ್ದೆ ಗೈಸ್. ನನಗಂತೂ ಫುಲ್ಲು ಖುಷಿ ಆಯಿತು. ನಾನು ಹೆಂಗೆ ಮಾಡ್ತಿದ್ದೋ ನನ್ನ ಮಗನೂ ಅಷ್ಟೇ ಅದೇ ಥರ ಮಾಡ್ತಾಯಿದ್ದೆ. ನೋಡ್ತಾ ಇದ್ದೀರ ನೀವು. ಮಕ್ಕಳಿಗೆ ನಾವೇನು ಹೇಳ್ಕೊಡ್ತೀವಿ ಅದೇ ಮಕ್ಕಳು ಮಾಡೋದು ಅನ್ನೋದು, ಇದನ್ನು ನೋಡಬೇಕಾಗಿದೆ, ಕಲಿಬೇಕು. ನಾವೇನು ಹೇಳ್ಕೊಡ್ತೀವಿ ಅದನ್ನೇ ಮಾಡ್ತೇವೆ ಮಕ್ಕಳುಗಳು ಅಷ್ಟೇ ಅಲ್ವಾ ಗೈಸ್. ನೋಡಿ ಪ್ರಸಾದ ಎಲ್ಲ ಇಸ್ಕೊತಿದ್ವಿ. ಮತ್ತೆ ಇನ್ನೊಂದು ಸಲ ಪ್ರಸಾದಕ್ಕೆ ಬಂದೆ ನಾನು. 100 ರೂಪೀಸ್ ಇಟ್ಕೊಂಡು ನೋಡಿ ಲಡ್ಡು ನಾನು ನೋಡಿ. ಆಮೇಲೆ ಇವರಿಗೆಲ್ಲ ಅಚ್ಚ ಹಾಕ್ಸೋಣ ಅಂದ್ಬಿಟ್ಟು ಅಚ್ಚ ಹಾಕಿಸ್ತಾ ಇದ್ದಾರೆ. ಅಚ್ಚ ಅಲ್ಲ, ಅದು ಏನು ಮೆಹಂದಿ ಅನಿಸುತ್ತೆ, ಮೆಹಂದಿ ಬರುತ್ತಲ್ಲ ಅದನ್ನು ಅವಳು ಹಾಕ್ಕೊಂಡ್ಳು. ಮತ್ತು ನನ್ನ ಮಗನೂ ಹಾಕ್ಸಿ ಅಂತ ತಲೆ ತಿಂತಿದ್ದ. ಮತ್ತು ಅವನಿಗೂ ಹಾಕಿಸ್ಕೊಂಡು ನಮ್ಮ ಸೋನು ಎಲ್ಲ ಹಾಕಿಸ್ಕೊಂಡು ಮೆಹಂದಿನ. ನಾನೇನು ಹಾಕಿಸ್ಕೊಳಕ್ಕೆ ಹೋಗಲಿಲ್ಲ ಗೈಸ್ ಮೆಹಂದಿ. ಮಕ್ಕಳು ಸಂತೋಷನೇ ಸಂತೋಷ. ಮಕ್ಕಳು ಹಾಕಿಸ್ಕೊಂಡ್ಮೇಲೆ ನಮ್ಮ ಸೋನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ, ಪುಟ್ಟು ಕೈಗೆ ಎಷ್ಟು ಸೂಪರಾಗಿ ಕಾಣ್ತಿದ್ದೆ. ಮತ್ತು ನನ್ನ ಮಗ ಆಂಜನೇಯನ ಹಾಕಿಸ್ಕೊಂಡ, ಅವನದು ಸೂಪರಾಗಿ ಕಾಣ್ತಿತ್ತು ನೋಡಿ. ಅವನು ಆಂಜನೇಯನ ಹಾಕಿಸ್ಕೊಂಡ. ಮತ್ತು ನೋಡಿ ಜೈ ಆಂಜನೇಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನಮ್ಮ ಸೋನು ಏನು ಹಾಕಿಸ್ಕೊಂಡು, ಅವರು ಆಂಜನೇಯನ ಹಾಕಿಸ್ಕೊಂಡು. ಮತ್ತು ನಾವೆಲ್ಲ ಕಾಲು ತೊಳ್ಕೊಂಡು ಇಲ್ಲಿ ಬಂದು ಎಲ್ಲರಿಗೂ ತೀರ್ಥ ಆಗ್ತಾಯಿದೆ ಇಲ್ಲಿ. ಮತ್ತು ಗಿರೀಶಾಸ್ತ್ರ ಕೇಳೋಣ ಅಂತ ಹೋದೆ ಗೈಸ್. ಗಿರೀಶಾಸ್ತ್ರದಲ್ಲಿ ಕೇಳಿದೆ, ಮೋಸ ಹೋಗ್ಬಿಟ್ಟಿದ್ರಲ್ಲಿ. ಅವ್ರು ಸುಳ್ಳು ಹೇಳ್ಬಿಟ್ರು ಗೈಸ್, 300 ರೂಪಾಯಿ ಕಿತ್ಕೊಂಬಿಟ್ರು. ಮತ್ತೇನು ಲೈಫಲ್ಲೂ ಗಿರೀಶಾಸ್ತ್ರ ನಾನು ಕೇಳೋಕ್ಕೆ ಹೋಗಲ್ಲ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿ ಓಡಾಡ್ಕೊಂಬರ್ತಾಯಿದ್ದೀವಿ, ದೇವಸ್ಥಾನ ನೋಡ್ಕೊಂಡು. ಮತ್ತು ಇದೆಲ್ಲ ನೋಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ನಮ್ಮ ಸೋನು ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾಯಿದ್ಲು. ನೋಡ್ಕೊಂಡು ನೋಡಿ ನೀವು ನೋಡ್ತಾ ಇದ್ದೀರಾ. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನೈಟ್ ಬಂದಾಗ ಮತ್ತೆ ದರ್ಶನಕ್ಕೆ ಏನು ಮಾಡಿಲ್ಲ, ಇಲ್ಲೆಲ್ಲ ನೋಡ್ಕೊಂಡು ಹೋದು. ನೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.
ಡೇ ಲೈಟಿಂಗ್ಸ್ ಎಲ್ಲ ನೈಟು ಅಷ್ಟೇ ಜನ ಇದ್ರಪ್ಪ. ದೇವ್ರಿಗೆ ಬೆಳಗ್ಗೆ ನೈಟು ಮಧ್ಯಾಹ್ನ 24 hours ಜನ ಇದ್ದೇ ಇರ್ತಾರೆ. ರಾಘವೇಂದ್ರನೆಷ್ಟು ನಂಬಿದ್ದಾರೆ ದೇವರು, ನೀವು ನೋಡ್ತಾ ಇದ್ದೀರ. ಮತ್ತು ನೋಡಿ ನೈಟು ಏನು ಅಲ್ಲಿಗೆ ಹೋದರೆ ಬರೋಕ್ಕೆ ಮನಸ್ಸು ಬರೋಲ್ಲ, ಅಲ್ಲೇ ಇರಬೇಕು ಅನಿಸುತ್ತೆ. ಮತ್ತು ಅದನ್ನೆಲ್ಲ ವೀಡಿಯೋ ಮಾಡಿದೆ ನೈಟು. ಇದನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ರೈಲ್ವೆ ಸ್ಟೇಷನಿಗೆ ಬಂದು ನಮ್ಮ ದರ್ಶನ ಮುಗಿಸ್ಕೊಂಡು, ನಮ್ಮದು ಟ್ರೈನು 12 ಗಂಟೆಗಿತ್ತು. ರೈಲ್ವೆ ಸ್ಟೇಷನಲ್ಲಿ ಬಂದು ನೋಡಿ ಟಿಕೆಟ್ ನಾವು ಮೊದಲೇ ಬುಕ್ ಮಾಡಿದ್ವಲ್ಲ, ಬಂದಿರಲ್ಲ, ಕುತ್ಕೊಂಡು ಕಾಯ್ತಾಯಿದ್ದೀವಿ. ತುಂಬ ಜನ ಅಂದರೆ ತುಂಬ ಜನ ಗೈಸ್, ಎಷ್ಟು ಜನ ನೋಡಿ ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಇದ್ದಾರೆ ಅಂದರೆ ತುಂಬ ಜನ ಕಾಯ್ತಾ ಇದ್ದಾರೆ. ನನಗಂತೂ ನೋಡಿ ತುಂಬ ಶಾಕ್ ಆಗೋಯಿತು, ಇಷ್ಟೊಂದು ಥರ ಜನ ಕಾಯ್ತಾ ಇದ್ದಾರಲ್ಲ ರೈಲ್ವೆ ಸ್ಟೇಷನಲ್ಲಿ ಅಂತ. ಅವ್ರ ಜೊತೆ ನಾವು ಕಾಯ್ದ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ಕೊಂಡಿದ್ದೀರ ಅನ್ಕೋತೀನಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗಂತೂ ಫುಲ್ ಹ್ಯಾಪಿ. ನೋಡಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಗುತ್ತೆ, ಸಪೋರ್ಟ್ ಮಾಡ್ತೀರ ಅನ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದರೆ ನನಗೆ ಫುಲ್ ಹ್ಯಾಪಿ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ನೋಡಿ ಇವರಿಬ್ಬರು ಕುಸ್ತಿ ಆಡ್ತಾ ಇದ್ದಾರೆ. ಫುಲ್ ಇವಳು ನೋಡಿ ಯಾವ ಥರ ಆಡ್ತಿದ್ದಾಳೆ. ಅವನ ಜೊತೆಗೆ ಇವನೊಬ್ಬ ಹೋಗಿದ್ದಾನೆ ಜಗಳ ಗಂಟ. ನನ್ನ ಮಗನೂ ಅಷ್ಟೇ ಹಂಗೆ ಜಗಳ ಮಾಡ್ತಿರ್ತಾನೆ. ಬಾಯ್ ಫ್ರೆಂಡ್ಸ್. ಮತ್ತೇನು ಗೊತ್ತಾ ಗೈಸ್, ತುಂಬ ಲೇಟಾಗಿ ಆಗ್ತಿದ್ದೀನಿ ವೀಡಿಯೋನ, ಬೇಜಾರು ಮಾಡ್ಕೋಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಕುಣಿಗಲ್ಲೆಲ್ದಿ ನಮ್ಮ ಹಸ್ಬೆಂಡ್ ಬಂದರು, ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಸೋನು ಹೋಗ್ತಾಳೆ, ನಮ್ಮ ಮನೆಯವರು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದಾನೆ ರೈಲ್ವೆ ಸ್ಟೇಷನಿಗೆ. ಬಂದು ನಮ್ಮ ಯಜಮಾನರು ಬಂದು ನನ್ನ ಮಗನ ಕರ್ಕೊಂಡು ಹೋಗ್ತಾ ಟಾಟಾ ಮಾಡಿಸ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ನವ್ರಿಗೆ, ಬಾಯ್ ಬಾಯ್ ಅಂತ.